ಹಲೋ ಸ್ನೇಹಿತರೆ, ನಿಮ್ಗೆ ಸ್ವಾಗತ. ಸಹಲ್ ಕೃಷಿಗೆ ನಾನು ನಿಮ್ಮ ಸ್ನೇಹಿತ ರಾಘವ ಮಾತಾಡೋದು. ಸ್ನೇಹಿತರೆ, ಈ ವಿಡಿಯೋ ಒಳಗೆ ನಿಮ್ಗೆ ಬ್ರೌನ್ ಲೇಸ್ವಿಂಗ್ ಬಗ್ಗೆ ಹೇಳ್ತೀನಿ. ಇದು ಸ್ಪೆಷಲಿ ನಮಗೆ ಮಿತ್ರ ಕೀಟ ಸ್ನೇಹಿತರೆ. ಆಮೇಲೆ ಇದು ನೀವು ಎಲ್ಲಿ ಕಂಡು ಬಂದರೆ ಇದಕ್ಕೆ ಹೊಡೋಕೆ ಹೋಗ್ಬೇಡ್ರಿ. ಇದು ಭಾಳ ಫಾಯ್ದಾ ಐತಿ. ಯಾಕಂದರೆ ಇದು ನಮ್ಮ ಹೊಲದಾಗ ಇತ್ತಂದ್ರೆ ಇವು ಎಫಿಡ್ಸು, ಥ್ರಿಪ್ಸು, ವೈಟ್ ಫ್ಲೈಸ್ ಆಗಲಿ, ಯಾವುದೋ ಮೈಟ್ಸ್ ಆಗಲಿ, ಮಿಲಿ ಬಗ್ಸ್ ಆಗಲಿ, ಅಥವಾ ಸಣ್ಣ ಸಣ್ಣ ಕ್ಯಾಟರ್ಪಿಲ್ಲರ್ಸ್ ಇರ್ತಾವಲ್ಲ ಅವೆಲ್ಲ ತಿಂದ್ಬಿಡ್ತದೆ. ಇದು ಹುಳ ಅದಕ್ಕೆ ತಿನ್ನುತ್ತೆ. ಆಮೇಲೆ ಆಲ್ಮೋಸ್ಟ್ ಆಲ್ ಇದು ಏನು ಬ್ರೌನ್ ಲೇಸ್ವಿಂಗ್ ಅಂತದಲ್ಲ, ಆಲ್ಮೋಸ್ಟ್ ಆಲ್ 100ರಿಂದ 150 ಲಾರ್ವಾಗಳು ಪ್ರತಿ ಡೇಸ್ ಒಳಗೆ ತಿಂದ್ಬಿಡ್ತದೆ ಸ್ನೇಹಿತರೆ. ಪ್ರತಿದಿನ ತಿಂದ್ಬಿಡ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಇದು ನಿಮಗೆ ಕಂಡು ಬರೋದಂದ್ರೆ ಭತ್ತ ಬೆಳೆ ಆಗಲಿ, ಕಾಟನ್ ಆಗಲಿ, ಆಮೇಲೆ ತೊಗರಿ ಆಗಲಿ, ಆಮೇಲೆ ತರಕಾರಿ ಅಂದರೆ ಚಿಲ್ಲಿ, ಟಮಾಟ, ಬದ್ನೆಕಾಯಿ, ಬೆಂಡೆಕಾಯಿ ಅಂಥದ್ರಾಗೂ ಕಂಡು ಬರುತ್ತೆ. ಆಮೇಲೆ ಫ್ರೂಟ್ಸ್ ಗಿಡಗಳು ಇತ್ತಂದ್ರೆ ಮ್ಯಾಂಗೋ ಆಗಲಿ, ಪೊಮೊಗ್ರನೇಟು, ದ್ರಾಕ್ಷಿ, ಆಮೇಲೆ ಲಿಂಬೆಹಣ್ಣು ಅಂಥದ್ರಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಆಮೇಲೆ ಇದು ನಿಮ್ಮದು ನ್ಯಾಚುರಲಿ ಬರಬೇಕಂದ್ರೆ ನಮ್ಮದು ಹೊಲದಾಗ ಹೂವು ಗಿಡಗಳು ಹೆಚ್ಚಿಗೆ ಬೆಳೆಸ್ರಿ. ಸ್ಪೆಷಲಿ ಹೇಳ್ಬೇಕಂದ್ರೆ ಮ್ಯಾರಿಗೋಲ್ಡು, ರೋಸು ಅಂಥದ್ದು ನೀವು ಹೆಚ್ಚಿಗೆ ಬೆಳೆಸಿದ್ರೆ ಇದು ಅಟ್ರಾಕ್ಟ್ ಆಗಿ ಹೆಚ್ಚಿಗೆ ಬರುತ್ತೆ ಸ್ನೇಹಿತರೆ. ಆಮೇಲೆ ನೀವು ಇದಕ್ಕೆ ನಮ್ಮ ಹೊಲದಾಗ ಕಂಟಿನ್ಯೂ ಬರಬೇಕು, ಅಟ್ರಾಕ್ಟ್ ಆಗಬೇಕಂದ್ರೆ ಸ್ವಲ್ಪ ಕೆಮಿಕಲ್ ಫ್ರೀ ಅಂದರೆ ಕೆಮಿಕಲ್ ರಿಡ್ಯೂಸ್ ಮಾಡಬೇಕಾಗ್ತದೆ. ಆಮೇಲೆ ನೀವು ಇದರಿಂದ ನಿಮ್ಮದು ದುಡ್ಡು ಉಳಿತೈತಿ. ಆಮೇಲೆ ನಮ್ಮದು ಏನು ಬೆಳೆ ಬರ್ತೈತಲ್ಲ ಅದನ್ನು ಭಾಳ ಪೋಷಕಾಂಶ, ನೀವು ಹೈಲಿ ನ್ಯೂಟ್ರಿಷನ್ ಇರುತ್ತೆ. ಆಮೇಲೆ ನಮಗೂ ಹೆಲ್ದಿನೂ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಇಂಥದ್ದು ನ್ಯಾಚುರಲಿ ಗೋ ಆರ್ಗಾನಿಕ್ ಅಂತ ಹೇಳ್ತಲ್ಲ, ಅದನ್ನು ಮಾಡಿದ್ರೆ ನಮಗೆ ಒಳ್ಳೆಯದು, ನಮಗೆ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ. ಇದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ.